ರಿವೀಲ್ ಆಗುತ್ತಾ ನಾಪತ್ತೆಯಾಗಿದ್ದ 400 ಕೋಟಿ ರೂಪಾಯಿ ಸೀಕ್ರೆಟ್. 400 ಕೋಟಿಯನ್ನ ಪತ್ತೆ ಹಚ್ಚಿಬಿಡ್ತಾ ಎಸ್ಐಟಿ ಟೀಮ್. ಬೆಳಗಾವಿ ಗಡಿಯಲ್ಲಿ 2 ಟ್ರಕ್ಗಳಲ್ಲಿ ಪತ್ತೆಯಾಗಿತ್ತು 400 ಕೋಟಿ ರೂಪಾಯಿ. ಸದ್ಯ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ ಎಸ್ಐಟಿ ಟೀಮ್. ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ್ ರಾಜೇಶ್ ಶುಗರ್. ರಾಜೇಶ್, ಏನಿದು 400 ಕೋಟಿಯ ಟ್ವಿಸ್ಟ್? ಮೇಡಮ್, ಏನಂತಂದ್ರೆ ಇದು ಅಕ್ಟೋಬರ್ 16ನೇ ತಾರೀಕಿಗೆ ಅಹಮದಾಬಾದಿನಿಂದ ಮತ್ತು ಏನು ಅಂದ್ರೆ ಕರ್ನಾಟಕ ಗೋವಾ ಮಾರ್ಗವಾಗಿ ತಿರುಪತಿಗೆ ಏನು ಹವಾಲಾ ಮನಿ ಹೋಗ್ತಾ ಇತ್ತು ಅನ್ನೋ ಮಾಹಿತಿನೂ ಕೂಡ ಏನು ದೂರದಾರ ಏನು ಸಂದೀಪ್ ಪಾಟೀಲ್ ಇದ್ದಾನೆ ಈತ ಎಲ್ಲವನ್ನೂ ಕೂಡ ನಾಸಿಕ್ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲು ಮಾಡಿ ಉಲ್ಲೇಖನೂ ಕೂಡ ಮಾಡತಕ್ಕಂಥದ್ದು. ಈ ಉಲ್ಲೇಖ ಹಿನ್ನೆಲೆಯಲ್ಲಿ ಯಾರು ಆತನನ್ನ ಕಿಡ್ನಾಪ್ ಮಾಡಿರ್ತಾರೆ ಆ ಹಿನ್ನೆಲೆ ಅದನ್ನ ಬೆನ್ನತ್ತಂತ ನಾಸಿಕ್ ಪೊಲೀಸರಿಗೆ ಸಾಕಷ್ಟು ವಿಷಯಗಳು ಕೂಡ ಬೆಳಕಿಗೆ ಬಂದಿರತಕ್ಕಂಥದ್ದು. ಇದರಲ್ಲಿ ಅಂತಂದ್ರೆ ಈ ಹಣ ಎಲ್ಲಿಂದ ಹೋಗ್ತಾ ಇತ್ತು ಏನೋ, ಆಮೇಲೆ ಇದು ಕರ್ನಾಟಕದ ಬಾರ್ಡರ್ ಏನು ಚೋರ್ಲಾ ಘಾಟ್ ಇದೆ, ಇಲ್ಲಿ ಇದು ರಾಬರಿ ಆಗಿರುತ್ತೆ. ಹಾಗಾಗಿ ಆ ಹಣ ಎಲ್ಲಿ ಹೋಯ್ತು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ತನಿಖೆಯನ್ನ ನಡೆಸ್ತಾರೆ. ಸದ್ಯ ಮಹಾರಾಷ್ಟ್ರ ಸರ್ಕಾರ ಈಗ ಅದನ್ನ ಆ ತನಿಖೆಯನ್ನ SITಗೆ ಕೂಡ ಒಪ್ಪಿಸಿರ್ತಕ್ಕಂಥದ್ದು. ಹಾಗಾಗಿ ಈಗ ಸದ್ಯ SIT ಕೂಡ ಈಗ ಸುಮಾರು ಒಂದು 6-7 ಜನ ಆರೋಪಿಗಳನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇದರ ಮಧ್ಯೆ ಸಾಕಷ್ಟು 2-3 ಆಡಿಯೋ ಕೂಡ ಹೊರಬಂದಿರ್ತಕ್ಕಂಥದ್ದು. ಹಾಗಾಗಿ ಆಡಿಯೋದಲ್ಲಿ ಕೂಡ ಸಾಕಷ್ಟು ಚರ್ಚೆಯೂ ಕೂಡ ಆಗಿರುತ್ತೆ. ಪ್ರಭಾವಿ ರಾಜಕಾರಣಿಗಳು ಯಾರಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಕೂಡ ಚರ್ಚೆ ಆಗ್ತದೆ. ಒಂದ್ ಕಡೆ ಆ ಹಣವನ್ನ ಎಲ್ಲಿ ಸಾಗಾಟ ಮಾಡ್ಲಾಗ್ತಿತ್ತು, ಆಮೇಲೆ ಅದಕ್ಕೆ ಯಾರ್ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ರು ನಿನ್ನಲ್ಲಿ, ಆಮೇಲೆ ಕರ್ನಾಟಕದ ಪೊಲೀಸರು ಕೂಡ ಸಾಥನ ನೀಡುವ ನಿಟ್ಟಿನಲ್ಲಿ ಕೂಡ ಚರ್ಚೆ ಆಗ್ತಾ ಇದೆ. ಹೀಗಾಗಿ ಸದ್ಯ ಈಗ 2 ಏನ್ ಕಂಟೈನರ್ಗಳಿದೆ ಆ ಕಂಟೈನರ್ ಡ್ರೈವರ್ಗಳನ್ನ ವಶಕ್ಕೆ ಪಡೆದುವಂತ ಮಾಹಿತಿ ಕೂಡ ಸದ್ಯ ಲಭ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ಅವರನ್ನ ಅಜ್ಞಾತ ಸ್ಥಳದಲ್ಲಿಟ್ಟು ವಿಚಾರಣೆ ಮಾಡ್ತಾ ಇದ್ದಾರೆ. ನಂತರ ಇವತ್ತು ಸಾಯಂಕಾಲ ವೇಳೆಗೆ ಅವರನ್ನ ಅಧಿಕೃತವಾಗಿ ಅರೆಸ್ಟ್ ಮಾಡುವಂತ ಘೋಷಣೆ ಕೂಡ ಮಾಡಲಿದ್ದಾರೆ. ನಂತರ ಈಗ ಆ ಹಣವನ್ನ ಎಲ್ಲಿ ಹೋಯ್ತು ಅನ್ನೋ ನಿಟ್ಟಿನಲ್ಲಿ ಕೂಡ ಸದ್ಯ ತನಿಖೆ ನಡೆಸಿ ಅದನ್ನ ಬಹಿರಂಗಪಡಿಸುವಂತ ಕೆಲಸ ಕೂಡ SIT ಅವರು ಮುಂದೆ ಆಗ್ತಾ ಇದಾರೆ ಅನ್ನೋ ಮಾತು ಸದ್ಯ ಕೇಳಿ ಬರ್ತಾ ಇದೆ ಮೇಡಮ್. ರಾಜೇಶ್, ನಿಮ್ಮ ಎಲ್ಲ ಮಾಹಿತಿಗಾಗಿ